ನಮಸ್ಕಾರ ಸ್ನೇಹಿತರೆ. ನಮ್ಮ ದೈನಂದಿನ ಜೀವನದಲ್ಲಿ ಸಕ್ಕರೆ ಎನ್ನುವುದು ಸಿಹಿಯ ಸಂಕೇತ. ಆದರೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ಸಾವಿರಾರು ಮಹಿಳೆಯರಿಗೆ ಈ ಸಕ್ಕರೆ ಎನ್ನುವುದು ರಕ್ತ ಮತ್ತು ಕಣ್ಣೀರಿನ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತಿರುವುದು ಯಾವುದೋ ಹಳೆಯ ಕಾಲದ ಕಥೆಯಲ್ಲ, ಇವತ್ತಿಗೂ ನಮ್ಮ ಕಣ್ಣೆದುರು ನಡೆಯುತ್ತಿರುವ ಆ ಮಾನವೀಯತೆಯ ಶೋಷಣೆಯ ಬಗ್ಗೆ. ಇಲ್ಲಿನ ಮಹಿಳೆಯರು ಕೆಲಸ ಉಳಿಸಿಕೊಳ್ಳಲು, ದಂಡದಿಂದ ತಪ್ಪಿಸಿಕೊಳ್ಳಲು ತಮ್ಮ ದೇಹದ ಒಂದು ಪ್ರಮುಖ ಅಂಗವನ್ನೇ ಕಿತ್ತೆಸೆಯುತ್ತಿದ್ದಾರೆ. ಹೌದು, ಇದು ಗರ್ಭಕೋಶ ಮುಕ್ತ ಹಳ್ಳಿಗಳ ಆಘಾತಕಾರಿ ಸತ್ಯ. ಬೀಡ್ ಜಿಲ್ಲೆ ಬರಗಾಲಕ್ಕೆ ಹೆಸರಾದ ಪ್ರದೇಶ. ಇಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಜೀವನ ನಡೆಸಲು ಬೇರೆ ದಾರಿಯೂ ಇಲ್ಲದ ಜನರಿಗೆ ಸಹಾಯ ಮಾಡುವಂತೆ ಬರೋದು ಈ ಕಬ್ಬಿನ ಗದ್ದೆಯ ಗುತ್ತಿಗೆದಾರರು. ಕೆಲಸ ಶುರುವಾಗುವ ಮೊದಲೇ ಇಡೀ ಕುಟುಂಬಕ್ಕೆ 1-2 ಲಕ್ಷ ರೂಪಾಯಿಗಳ ಮುಂಗಾಡು ಅಥವಾ ಅಡ್ವಾನ್ಸ್ ಹಣ ಕೊಡುತ್ತಾರೆ. ಈ ಹಣವನ್ನೇ ಇವರ ಬದುಕಿನ ಸಂಕೋಲೆ. ಒಮ್ಮೆ ಹಣ ಪಡೆದ ಮೇಲೆ ಈ ಕುಟುಂಬದ ಗಂಡ ಹೆಂಡತಿ ಇಬ್ಬರು ಒಂದೇ ಯೂನಿಟ್ ಆಗಿ ಕೆಲಸ ಮಾಡಬೇಕು. ನೀವು ಸತ್ತರೂ ಸರಿಯೋ ಗದ್ದೆಗೆ ಬರಲೇಬೇಕು. ರಜಾ ಅನ್ನೋ ಪದವೇ ಇವರ ಡಿಕ್ಷನರಿಯಲ್ಲಿ ಇಲ್ಲ. ಒಂದು ದಿನದ ಗೈರುಹಾಜರಿ ಎದುರು ಗುತ್ತಿಗೆದಾರನಿಗೆ ಭಾರಿ ಮೊತ್ತದ ದಂಡ ತೋರಬೇಕು. ಈ ದಂಡದ ಭಯದಿಂದಲೇ ಮಹಿಳೆಯರು ತೀವ್ರ ಜ್ವರವಿದ್ದರೂ, ಮೈ ಕೈ ನೋವಿದ್ದರೂ ಕಬ್ಬು ಕತ್ತರಿಸಲು ಹೋಗುತ್ತಾರೆ. ಕಬ್ಬು ಕತ್ತರಿಸುವ ಕೆಲಸ ಅತ್ಯಂತ ಕಠಿಣವಾದದ್ದು. ಮುಂಜಾನೆ 4 ಗಂಟೆಗೆ ಶುರುವಾದ ಈ ಕೆಲಸ ರಾತ್ರಿವರೆಗೂ ನಡೆಯುತ್ತದೆ. ಮಹಿಳೆಯರಿಗೆ ಪೀರಿಯಡ್ಸ್ ಸಮಯದಲ್ಲಿ ವಿಶ್ರಾಂತಿ ಅತ್ಯಗತ್ಯ. ಆದರೆ ಇಲ್ಲಿನ ಮಾಲೀಕರು ಮತ್ತು ಗುತ್ತಿಗೆದಾರರು ಅದನ್ನು ಸೋಂಬೇರಿತನ ಎನ್ನುತ್ತಾರೆ. ಮುಟ್ಟಿನ ದಿನಗಳಲ್ಲಿ ರಜೆ ಹಾಕಿದರೆ ಅಂದು ಸಿಗಬೇಕಾದ ಕೂಲಿಯ ಜೊತೆಗೆ ದೊಡ್ಡ ಮೊತ್ತದ ದಂಡವನ್ನು ವಿಧಿಸುತ್ತಾರೆ. ಗದ್ದೆಗಳಲ್ಲಿ ತಂಗುವ ಈ ಜನರಿಗೆ ಶೌಚಾಲಯವಿಲ್ಲ, ಸ್ನಾನಕ್ಕೆ ಸರಿಯಾದ ನೀರಿಲ್ಲ. ಮುಟ್ಟಿನ ಸಮಯದಲ್ಲಿ ಹರಿದ ಹಳೆಯ ಬಟ್ಟೆಗಳನ್ನೇ ಬಳಸಬೇಕಾದ ಅನಿವಾರ್ಯತೆ. ಇದರಿಂದಾಗಿ ಮಹಿಳೆಯರಿಗೆ ಗಂಭೀರವಾದ ಇನ್ಫೆಕ್ಷನ್ ಮತ್ತು ಗರ್ಭಕೋಶದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಇಲ್ಲಿಂದ ಅಸಲಿ ದಂಧೆ ಶುರುವಾಗುತ್ತದೆ. ಹೊಟ್ಟೆ ನೋವು ಅಥವಾ ಇನ್ಫೆಕ್ಷನ್ ಎಂದು ಮಹಿಳೆಯರು ಆಸ್ಪತ್ರೆಗೆ ಹೋದಾಗ ಅಲ್ಲಿನ ಕೆಲವು ಖಾಸಗಿ ಆಸ್ಪತ್ರೆಗಳು ಮತ್ತು ವೈದ್ಯರು ಇವರನ್ನು ಸುಲಿಗೆ ಮಾಡುತ್ತಾರೆ. ನಿಮ್ಮ ಗರ್ಭಕೋಶದಲ್ಲಿ ಗಡ್ಡೆಯಾಗಿದೆ, ಇದನ್ನು ಈಗಾಗಲೇ ತೆಗೆಯದಿದ್ದರೆ ನೀವು ಸಾಯುತ್ತೀರಾ ಎಂದು ಆ ವಿದ್ಯಾವಂತ ಮಹಿಳೆಯರ ಮನಸ್ಸಿನಲ್ಲಿ ಭಯ ಬಿತ್ತುತ್ತಾರೆ. ವಾಸ್ತವ್ಯದಲ್ಲಿ ಸಣ್ಣ ಚಿಕಿತ್ಸೆಯಿಂದ ಗುಣಪಡಿಸಬಹುದಾದ ಸೋಂಕಿಗೆ ಅಥವಾ ಗರ್ಭಕೋಶ ತೆಗೆಯುವ ಆಪರೇಷನ್ ಮಾಡುತ್ತಾರೆ. ಯಾಕೆ ಗೊತ್ತಾ? ಆಪರೇಷನ್ ಮಾಡಿದರೆ ವೈದ್ಯರಿಗೆ ಸಾವಿರಾರು ರೂಪಾಯಿ ಹಣ ಸಿಗುತ್ತದೆ. ಗುತ್ತಿಗೆದಾರರಿಗೆ ಈ ಮಹಿಳೆ ಇನ್ನು ಮುಂದೆ ಮುಟ್ಟಿನ ಕಾರಣಕ್ಕೆ ರಜೆ ಹಾಕಲ್ಲ ಅನ್ನೋ ಭರವಸೆ ಸಿಗುತ್ತೆ. ಹೀಗೆ 20-25 ವರ್ಷದ ಯುವತಿಯರು ಕೂಡ ಸಾಲ ಮಾಡಿ ಆಪರೇಷನ್ ಮಾಡಿಸಿಕೊಳ್ಳುತ್ತಿದ್ದಾರೆ. ಆರೋಗ್ಯ ಹದಗೆಡುತ್ತದೆ. ಅಕಾಲಿಕವಾಗಿ ಮುಟ್ಟು ನಿಲ್ಲುವುದರಿಂದ ಹಾರ್ಮೋನ್ ಏರುಪೇರಾಗುತ್ತವೆ, ಮೂಳೆಗಳ ದೌರ್ಬಲ್ಯಗಳಾಗುತ್ತವೆ. 30 ವರ್ಷದ ಹೆಣ್ಣು ಮಕ್ಕಳು 60 ವರ್ಷದ ವೃದ್ಧಿಯಂತೆ ಕಾಣತೊಡಗುತ್ತಾಳೆ. ಬರಗಾಲ ಬಂದಾಗ ಕುಡಿಯೋ ನೀರಿಗೂ ಗತಿಯಿಲ್ಲದ ಈ ಜನರು ಚಿಕಿತ್ಸೆಗಾಗಿ ಮಾಡಿದ ಸಾಲ ತೀರಿಸಲು ಮತ್ತೆ ಅದೇ ಕಬ್ಬಿನ ಗದ್ದೆಗಳಿಗೆ ಗುಲಾಮರಂತೆ ದುಡಿಯಲು ಹೋಗಬೇಕಾಗುತ್ತದೆ. ಸ್ನೇಹಿತರೆ, ನಾವು ಮನೆಯಲ್ಲಿ ಕುಳಿತು ಸಕ್ಕರೆಯ ಸಿಹಿಯನ್ನು ಆನಂದಿಸುತ್ತೇವೆ. ಆದರೆ ಈ ಸಕ್ಕರೆಯ ಹಿಂದೆ ಇಷ್ಟೊಂದು ಹೆಣ್ಣು ಮಕ್ಕಳ ನೋವು, ರಕ್ತ ಮತ್ತು ಮಾಂಸದ ಕಥೆ ಇದೆ ಎಂದು ಯಾರೂ ಯೋಚಿಸುವುದಿಲ್ಲ. ಮಾಲೀಕರ ಅಟ್ಟಹಾಸ, ಸರ್ಕಾರದ ನಿರ್ಲಕ್ಷ್ಯ ಮತ್ತು ಆಸ್ಪತ್ರೆಗಳ ದಂಧೆಗೆ ಇವತ್ತು ಬೀಡ್ ಜಿಲ್ಲೆಯ ಮಹಿಳೆಯರು ಬಲಿಯಾಗುತ್ತಿದ್ದಾರೆ. ಇದು ಅಭಿವೃದ್ಧಿನ? ಕೆಲಸ ಉಳಿಸಿಕೊಳ್ಳಲು ದೇಹದ ಅಂಗವನ್ನೇ ಕಳೆದುಕೊಳ್ಳಬೇಕಾದ ಸ್ಥಿತಿ ಬಂದರೆ ಅದನ್ನು ನಾವು ಯಾವ ರೀತಿ ಸಮಾಜ ಅಂತ ಕರೆಯಬೇಕು? ಈ ಸತ್ಯ ಕನ್ನಡಿಗರಿಗೆ ತಿಳಿಯಲಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ಈ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಗಂಭೀರ ವಿಷಯಗಳ ಬಗ್ಗೆ ಸತ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.